ಕರ್ನಾಟಕ ಸಮತಾ ಸೈನಿಕ ದಳ ರಾಜ್ಯಾಧ್ಯಕ್ಷರಾದ ದಿವಂಗತ ಚನ್ನಕೃಷ್ಣಪ್ಪ ಅವರ ಆದರ್ಶಗಳನ್ನು ಸದಾ ಮುನ್ನಡೆಯುವಂತೆ ನೋಡಿಕೊಳ್ಳುತ್ತೇವೆ ಎಂದು ಮೈಸೂರಿನ ಡಾಕ್ಟರ್ ಕಲ್ಯಾಣಸಿರಿ ಬಂತೇಜಿ ಅವರು ಹೇಳಿದರು. ಬೆಂಗಳೂರಿನ ಕೆಆರ್ಪುರದ ಟಿನ್ ಫ್ಯಾಕ್ಟರಿ ಹತ್ತಿರದಲ್ಲಿರುವ ಕರ್ನಾಟಕ ಸಮತಾ ಸೈನಿಕ ದಳದ ಕಚೇರಿಯಲ್ಲಿ ರಾಜ್ಯದ ಆಯಾ ಜಿಲ್ಲೆಯ ಗ್ರಾಮಗಳಿಂದ ಪದಾಧಿಕಾರಿಗಳು ಹಲವಾರು ಕಾರ್ಯಕರ್ತರು ಆಗಮಿಸಿದ್ದರು. ಈ ಕಲ್ಯಾಣಸಿರಿ ಬಂತೇಜಿ ಹಾಗೂ ನೂತನವಾಗಿ ಆಯ್ಕೆಯಾದ ರಾಜ್ಯಾಧ್ಯಕ್ಷರಾದ ಕಮಲಮ್ಮಕ್ಕ ಹಾಗೂ ಪದಾಧಿಕಾರಿಗಳೊಂದಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಭಾವಚಿತ್ರಕ್ಕೆ ಪುಷ್ಪವನ್ನು ಅರ್ಪಿಸಿದರು. ದಿವಂಗತ ಚನ್ನಕೃಷ್ಣಪ್ಪನವರನ್ನ ನೆನಪಿಸಿಕೊಂಡು ಎಲ್ಲರೂ ದುಃಖಿತರಾದರು. ಚನ್ನಕೃಷ್ಣ ಕಳೆದುಕೊಂಡಿದ್ದು ನಮ್ಮ ಸಂಘಟನೆಗೆ ತುಂಬಾ ಕಷ್ಟಕರವಾಗಿದೆ. ಅವರು ಸುಮಾರು ವರ್ಷಗಳಿಂದ ರಾಜ್ಯದ ಜಿಲ್ಲೆಯ ಗ್ರಾಮಗಳಲ್ಲಿ ಸಂಘಟನೆಯನ್ನ ಬೆಳೆಸಿದ್ದಕ್ಕೆ ದೀನದಲಿತರ ಹಾಗೂ ಶೋಷಿತರ ಬಗ್ಗೆ ತುಂಬಾ ಚಿಂತನೆ ಕಾಳಜಿ ವಹಿಸಿರುತ್ತಾರೆ ಎಂದು ಕಲ್ಯಾಣಸಿರಿ ಬಂತೇಜ್ ಅವರು ಹೇಳಿದರು. ಅವರ ಬಲ ತುಂಬಿ ಬೆಳೆಸಿದ ಸಂಘಟನೆಗೆ ಕರ್ನಾಟಕ ಸಮತಾ ಸೈನಿಕ ದಳ ಸಂಘಟನೆ ತುಂಬಾ ಬಲಿಷ್ಠವಾಗಿ ಬೆಳೆಯುತ್ತಿದೆ ಎಂದು ರಾಜ್ಯಾಧ್ಯಕ್ಷರಾದ ಕಮಲಮ್ಮಕ್ಕ ಅವರ ಸಮ್ಮುಖದಲ್ಲಿ ರಾಜ್ಯದ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಸಭೆಯಲ್ಲಿ ಚರ್ಚಿಸಿದರು. ಹಾಗೂ ಬೆಳಗಾವಿ ಜಿಲ್ಲೆಯ ಪದಾಧಿಕಾರಿಗಳು ಭಾಗವಹಿಸಿದರು. ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಶಿವಾಜಿ ಎನ್ ಬಾಳೇಶ್ಗೋಳ್, ಬೆಳಗಾವಿ ವಿಭಾಗ ಅಧ್ಯಕ್ಷರು ಗಣೇಶ ಸಿಂಗನ್ನವರ್, ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ತಳವಾರ್ ಹುಕ್ಕೇರಿ, ತಾಲೂಕು ಅಧ್ಯಕ್ಷರು ಶಿವಾನಂದ ಮಾಳಕಾರಿ, ಮೊಹಮ್ಮದ್ ಬಾಡ್ಕರ್, ಕಾಮಣ್ಣ ದೊಡ್ಡನಾಯ್ಕ, ದಸ್ತಗಿರಿ ಕಲಾವಂತ್, ಅಜಯ ಹರ್ಬಲ್ಲೆ, ಶಾಹುಲ್ ನದಾಫ್, ಚಿದಂಬರಗೌಡರ್, ಲಕ್ಷ್ಮಣ್ ಸತಿಗೀರಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಹೋರಾಟವನ್ನು ಕಟ್ಟಿ ಬೆಳೆಸಿದ್ರು. ಆ ಒಂದು ಮಾರ್ಗದಲ್ಲೇ ಅವರ ಕಾರ್ಯಕರ್ತರೆಲ್ಲರೂ ಹೋಗ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಆ ಥರ ಹೋಗ್ಲಿ ಅಂತ ಹೇಳಿ ಕೂಡ ನಾನು ಬಯಸ್ತೇನೆ. ಕೃಷ್ಣಪ್ಪ ಅವರು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿದಂಥ ಈ ಭಾಗದ ಒಬ್ಬ ಮುತ್ಸದಿ ಅಂತ ಹೇಳ್ಬೋದು. ಸಾಮಾಜಿಕ ನ್ಯಾಯ ಅವರು ಕೇವಲ ದಲಿತರಿಗೆ ಮಾತ್ರ ಅವರು ನಾಯಕರಾಗಿರಲಿಲ್ಲ. ಅವರು SC, ST, OBCಗಳು ಒಟ್ಟಾರೆಯಾಗಿ ನೊಂದಂತಹ ಎಲ್ಲ ಜನಾಂಗದ ವ್ಯಕ್ತಿಗಳಿಗೂ, ಮಿಗಿಲಾಗಿ ನೊಂದಂಥ ಮಹಿಳೆಯರಿಗೂ ಸಾಮಾಜಿಕ ನ್ಯಾಯವನ್ನು ಕೊಡಿಸುವಂತಹ ಒಂದು ದಿಟ್ಟ ನಿಲುವು ಅವರಲ್ಲಿತ್ತು. ಅದೇ ರೀತಿಯ ಬಾಳಿ ಬದುಕಿದ್ರು. ಅವರಿಂದ ಸಾವಿರಾರು ಜನಕ್ಕೆ ನ್ಯಾಯ ಸಿಕ್ಕಿದೆ, ಆಶ್ರಯ ಸಿಕ್ಕಿದೆ, ಉದ್ಯೋಗ ಸಿಕ್ಕಿದೆ. ಅವರ ಬದುಕು ಇವತ್ತು ಬೆಳಕಾಗಿದೆ. ಅಂತ ಒಂದು ಮಹತ್ತರವಾದಂತಹ ಮಾನವೀಯ ಸಂದೇಶಗಳನ್ನ ಕೊಡುವುದರ ಮೂಲಕ ಅವರ ಬದುಕನ್ನು ಕಟ್ಕೊಳ್ಳಿಕ್ಕೆ ಒಬ್ಬ ರೂವಾರಿಯಾಗಿ ಮಾರ್ಗದಾತರಾಗಿ ನಿಂತಹ ಈ ಭಾಗದ ಅದ್ವಿತೀಯ ವ್ಯಕ್ತಿ, ನಮ್ಮೆಲ್ಲರ ಪ್ರೀತಿಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ ಬಿ ಚನ್ನಕೃಷ್ಣಪ್ಪ ಅವರು. ಯಾವತ್ತೂ ಕೂಡ ಅಮರ. ಇವತ್ತು ಭೌತಿಕವಾಗಿ ದೂರವಾಗಿರ್ಬೋದು, ಆದರೆ ಎಲ್ಲರ ಅಂತರಂಗದಲ್ಲಿ ಅವರು ಸದಾ ಆರದ ಜ್ಯೋತಿಯಾಗಿ ರಾರಾಜಿಸ್ತಾ ಇರ್ತಾರೆ. ಆ ಆರದ ಜ್ಯೋತಿಯ ಸಿದ್ಧಾಂತಗಳನ್ನ ನಾವೆಲ್ಲರೂ ಕೂಡ ಮುನ್ನಡೆಸೋಣ ಅಂತ ಹೇಳಿ ಹಾರೈಸ್ತೇನೆ. ಸರ್, ಅದೇ ರೀತಿ ನಾವು ಕೂಡ ಹಲವಾರು ಕಾರ್ಯಗಳನ್ನು ನೋಡಿದ್ದೇವೆ ಬಿ ಚನ್ನಕೃಷ್ಣಪ್ಪ ಅವ್ರದ್ದು. ಅವರು ಇಲ್ಲದ ಸಮಯದಲ್ಲಿ ಇದು ಒಂದು ದುಃಖದ ಸಮಯದಲ್ಲಿ ಆಗ್ತಾ ಇದೆ. ಇವಾಗ ಬರೋ ಸ್ಥಾನದಲ್ಲಿ, ಅವರ ಸ್ಥಾನದಲ್ಲಿ ಬರೋವರು ಆ ರೀತಿಯಾಗಿ ಕೆಲಸ ಮಾಡ್ಕೋಬೋದಾ ಸರ್ ತಮ್ಮದೇ ಅನುವಾದ ಪ್ರಕಾರ? ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರೇ. ಅದೇ ರೀತಿ ಯಾರ್ಯಾರು ಹುಟ್ಟಿರ್ತಾರೋ ಅವರು ಒಬ್ಬರೇನೆ, ಅವರಂಗೆ ಇನ್ನೊಬ್ರು ಬರೋಲ್ಲ. ಅಟ್ಲೀಸ್ಟ್ ಅವ್ರು 100% ಮಾಡ್ತಾ ಇದ್ರು, ಅದರಲ್ಲಿ 50% ಆದರೂ ನಾವು ಮಾಡ್ತೀವಿ ಅಂತಕ್ಕಂಥ ಮನಸ್ಥಿತಿ ಉಳ್ಳವರು ಖಂಡಿತ ಇದ್ದಾರೆ. ಅಂಥವ್ರನ್ನ ಗುರುತಿಸಿ ಈ ಒಂದು ಸಂಘಟನೆಯ ಅಧ್ಯಕ್ಷರನ್ನಾಗಿ ಮುಂದಿನ ದಿನಗಳಲ್ಲಿ ಮಾಡಲಾಗ್ತದೆ. ಸದ್ಯಕ್ಕೆ ಐಶ್ಮತಿ ಕಮಲಮ್ಮ ಅವರು ಇದನ್ನು ಮುನ್ನಡೆಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಅದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಅದೇ ರೀತಿ ಪ್ರಕಾರವಾಗಿ ಅದು ಮುನ್ನಡೀತದೆ. ಮುಂದೊಂದು ದಿನ ಇದಕ್ಕೆ ಸಮರ್ಪಕವಾದಂತಹ ಒಂದು ನೆಲೆಯನ್ನು ಕಂಡುಕೊಳ್ಳಲಾಗ್ತದೆ. ಸದ್ಯಕ್ಕೆ ಇದು ಅವರು ಗತಿಸಿರ್ತಕ್ಕಂಥ ಇಲ್ಲ, ವರ್ಷ ತುಂಬಲಿಲ್ಲ ಅವರು. ಆದ್ರಿಂದ ಇನ್ನೂ ನೋವು ಆಗಲಿಲ್ಲ ಜನಗಳ ಮನಸ್ಸಲ್ಲಿ. ಸದಾ ಅವರ ನೆನಪು, ಅವರ ಒಂದು ವರ್ಚಸ್ಸು, ಅವರ ಆಕ್ಟಿವಿಟೀಸ್ ಏನಿತ್ತು ಅದೆಲ್ಲವೂ ಕೂಡ ಕಾಡ್ತಾ ಇದೆ. ಇದೆಲ್ಲ ಕಳಿಬೇಕು ಅಂತಂದರೆ ಜನಗಳೆಲ್ಲರೂ ಕೂಡ ಅವ್ರ ತತ್ವ ಸಿದ್ಧಾಂತದಲ್ಲಿ ತಮ್ಮ ಕಾರ್ಯಚಟುವಟಿಕೆಗಳನ್ನ ಮುನ್ನಡೆಸ್ತಾ ಹೋಗಬೇಕು. ಹಾಗೆ ಆಗುತ್ತೆ. ಓಕೆ ಸರ್, ಧನ್ಯವಾದ ಸರ್. ತಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಕಲ್ಯಾಣಸಿರಿ ಬಂತೇಜಿ. ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಳೇಶ್ವರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229366.